ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡಿ. ಆ್ಯಂಡ್ ಡೇ ಬೈ ಡೇ ವ್ಯೂಸ್ ಕಮ್ಮಿ ಆಗ್ತಾ ಇದೆ, ನನಗೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಅಲ್ವಾ ನಾನು ಕೂಡ ತುಂಬ ವಿಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ, ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ. ನೀವೇನಾದರೂ ವ್ಯೂ ಮಾಡಲಿಲ್ಲ ಅಥವಾ ನೀವೇನಾದರೂ ಲೈಕ್ ಮಾಡಿಲ್ಲ ಅಂತ ಅಂದರೂ ನನಗೂ ಕೂಡ ಮೋಟಿವೇಶನ್ ಅನ್ನುವಂಥದ್ದು ಇರಲ್ಲ. ಓಕೆ, ಸೊ ನೋಡೋಣ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಸೊ ನಿಮ್ಮ ಪರ್ಸನ್ ಎನರ್ಜಿ ಏನಿದೆ, ಅವ್ರು ಏನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, 2 ಆಫ್ ಪೆಂಟಿಕಲ್ಸ್ ಬಂದಿದೆ. 2 ಆಫ್ ಪೆಂಟಿಕಲ್ಸ್ ಅಂದರೆ ಇವರು ಮಕರ ರಾಶಿ, ವೃಷಭ ರಾಶಿ ಅಥವಾ ಕನ್ಯಾ ರಾಶಿ ಆಗಿರುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಈ ಪರ್ಸನ್ ಡೇಟ್ ಆಫ್ ಬರ್ತ್ ಬಂದು 2/11/2029 ಆಗಿರುತ್ತೆ. ಆ್ಯಂಡ್ ಅವರ ಒಂದು ಇನ್ಷಿಯಲ್ ಬಂದು BVUWPJKH ಆಗಿರುವಂಥ ಚಾನ್ಸಸ್ ಇರುತ್ತೆ. ಈ ಪರ್ಸನ್ ಒಂಥರ ಎರಡೆರಡು ಸಿಚುವೇಷನಲ್ಲಿ ಇದ್ದಾರೆ, ಅಥವಾ ಎರಡು ಪರಿಸ್ಥಿತಿ ಅನ್ನುವಂಥದ್ದು ಇವರ ಲೈಫಲ್ಲಿ ನಡೀತಾ ಇದೆ. ಇವರು ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲೆ ಒಂದು ಕೆಳಗಡೆ ಒಂದಿದೆ, ಎರಡು ವಿಚಾರಗಳು, ಎರಡು ಸಿಚುವೇಶನ್ ಅಥವಾ ಎರಡು ವ್ಯಕ್ತಿಗಳು, ಈ ಥರ ಎರಡೆರಡು ಟಾಪಿಕ್ ಅನ್ನುವಂಥದ್ದು ಅವರ ಲೈಫಲ್ಲಿ ನಡೀತಾ ಇದೆ. ಸೊ ಅವರಿಗೆ ಎರಡನ್ನೂ ಹ್ಯಾಂಡಲ್ ಮಾಡೋದಕ್ಕಾಗ್ತಾ ಇಲ್ಲ, ಅಥವಾ ಎರಡನ್ನೂ ಮ್ಯಾನೇಜ್ ಮಾಡೋದಕ್ಕಾಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಅಥವಾ ನೀವು ಇವ್ರನ್ನ ಇಷ್ಟಪಡ್ತಿರ್ಬೋದು, ಅಥವಾ ಅವ್ರಿಗೆ ಆಲ್ರೆಡಿ ಮದುವೆ ಆಗಿರುತ್ತೆ, ಅವ್ರು ಇಷ್ಟಪಡ್ತಿರ್ಬೋದು ನಿಮ್ಮನ್ನು, ಅಥವಾ ಅವ್ರ ಲೈಫಲ್ಲಿ ಯಾರೋ ಥರ್ಡ್ ಪಾರ್ಟಿ ಇರ್ಬೋದು, ಹಾಗೆ ನೀವು ಇರ್ಬೋದು. ಈ ಥರ ಎರಡೆರಡು ವ್ಯಕ್ತಿಗಳು, ಎರಡೆರಡು ಸಿಚುವೇಶನ್ ಇರೋದ್ರಿಂದ ಎರಡನ್ನೂ ಕೂಡ ಈ ಪರ್ಸನ್ ಹ್ಯಾಂಡಲ್ ಮಾಡೋದಕ್ಕಾಗ್ತಿಲ್ಲ. ಯಾವಾಗಲೂ ಮನಸ್ಸು ಎರಡು ಕಡೆ ಇರೋದಕ್ಕಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಪರ್ಸನ್ಗೆ ಯಾವುದನ್ನ ಹ್ಯಾಂಡಲ್ ಮಾಡಬೇಕು, ಯಾವುದನ್ನ ಹ್ಯಾಂಡಲ್ ಮಾಡಬಾರ್ದು ಅಂತ ಗೊತ್ತಾಗ್ತಿಲ್ಲ. ಸಿಚುವೇಶನ್ ಬ್ಯಾಲೆನ್ಸಿಂಗ್ ಆಗಿಲ್ಲ, ತುಂಬ ಸಪೋರ್ಟಿವ್ ಆಗಿಲ್ಲ ಅವ್ರಿಗೆ ಏನು ಡಿಸಿಷನ್ ಮಾಡೋದಕ್ಕಾಗ್ತಾ ಇಲ್ಲ, ಏನು ಕನ್ಫ್ಯೂಷನಲ್ಲಿದ್ದಾರೆ, ಅಥವಾ ಇವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಇರೋವಂಥ ಸಿಚುವೇಶನ್ ಜಾಸ್ತಿ ಇದೆ. ನೀವಲ್ದೇ ಇನ್ಯಾವುದೋ ವ್ಯಕ್ತಿ ಇರೋ ಹಾಗೆ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ಅಲ್ಲೂ ಹ್ಯಾಂಡಲ್ ಮಾಡಬೇಕು, ನಿಮ್ಮನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ಇವ್ರಿಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಎರಡು ಸಿಚುವೇಶನ್ ಇರೋದ್ರಿಂದ ನಿಮ್ಮನ್ನು ಎಲ್ಲೋ ಒಂದು ಕಡೆ ಡ್ರಾಪ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಎಲ್ಲಿ ಕಮಿಟ್ಮೆಂಟ್ ಇರಲ್ಲ ಅಲ್ಲಿ ನಾವು ಈಸಿಯಾಗಿ ಗಿವ್ ಅಪ್ ಮಾಡೋದು ಅಥವಾ ಅಲ್ಲಿಂದ ವಾಕ್ ಅವೇ ಮಾಡೋದು ಈಸಿ ಆಗಿರುತ್ತೆ. ಅದೇ ನಾವು ಕಾಯ ವಾಚ ಮನಸ್ಸ ಕಮಿಟ್ಮೆಂಟ್ ಕೊಟ್ಟಿದ್ದೀನಿ, ನಾನು ಇವ್ರ ಜೊತೆ ಇರ್ತೀನಿ, ನನ್ನ ಲೈಫಲ್ಲಿ ಇವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ಡೆಫಿನೆಟ್ಲಿ ಈ ಪರ್ಸನ್ ಬೇರೆಯವ್ರನ್ನ ಡ್ರಾಪ್ ಮಾಡಿ ನಿಮ್ಮ ಜೊತೆ ಇರೋ ಥರ ಆಗಿರುತ್ತೆ. ಅಂದರೆ ಪ್ರಿಯಾರಿಟಿ ಯಾವಾಗ ನೀವು ಆಗ್ತೀರಾ ಆವಾಗ ಈ ಒಂದು ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗ ಪ್ರಿಯಾರಿಟಿ ಅಂತ ಅನಿಸಿರಲ್ಲ ಅವರ ಜೀವನದಲ್ಲಿ, ಆವಾಗ ನಿಮ್ಮನ್ನು ದೂರ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಈಗಿನ ಪರಿಸ್ಥಿತಿ ಈ ಪರ್ಸನ್ ಅದೇ ಥರ ಇದೆ. ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವು ಪ್ರಿಯಾರಿಟಿನ ಬೇರೆ ವ್ಯಕ್ತಿ ಪ್ರಿಯಾರಿಟಿನ ಅಂತ ಗೊತ್ತಾಗ್ತಿಲ್ಲ. ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ರಿಲೇಷನ್ಶಿಪ್ಪಲ್ಲೇ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ನಿಮ್ಮ ಒಂದು ಮಾತನ್ನ ಅವರು ಕೇಳಬೇಕು, ಅಥವಾ ನಿಮ್ಮ ಜೊತೆ ಅವ್ರು ಇರಬೇಕು, ನಿಮ್ಮ ಜೊತೆ ಸದಾ ಕಾಲ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ಅವರು ಆ ಟೈಮ್ನ ತೊಗೊಳ್ತಾರೆ, ಟೈಮ್ ಮಾಡ್ಕೊಳ್ತಾರೆ. ಆದರೆ ನೀವು ಪ್ರಿಯಾರಿಟಿ ಆಗದೆ ಇರೋದ್ರಿಂದ ಅವರು ಸುಮ್ಮನೆ ಒಂದು ನೆಪ ಹೇಳ್ತಾರೆ, ನನಗೆ ಟೈಮ್ ಸಿಗ್ತಾ ಇಲ್ಲ, ನಾನು ಬ್ಯುಸಿ ಆಗೋಗಿದ್ದೀನಿ, ನನ್ನ ಕೈಯಲ್ಲಿ ಏನು ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂದರೆ ನನಗೆ ಅಷ್ಟೊಂದು ಕೆಲಸ ಇದೆ, ನಿನಗೆ ಗೊತ್ತಾಗ್ತಿಲ್ವಾ ನಾನು ಎಷ್ಟು ಕೆಲಸದ್ರಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ ಈ ಥರ ಎಲ್ಲ ಮಾತಾಡ್ತಾರೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ರೈಟ್ ನೌ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಡಿಸಿಷನ್ ತೊಗೊಳೋದಕ್ಕೆ ಆಗ್ತಾ ಇಲ್ಲ, ಆಮೇಲೆ ಅವರು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ರಿಲೇಷನ್ಶಿಪ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಥರ್ಡ್ ಪಾರ್ಟಿ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದು ಎಲ್ಲರಿಗೂ ರೆಸೊನೇಟ್ ಆಗಬೇಕು ಅಂತ ಅಲ್ಲ, ಕೆಲವೊಬ್ಬರಿಗೆ ಮಾತ್ರ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋ ಹಾಗೆ ಕಾಣಿಸ್ತಾನೂ ಇದೆ ಇಲ್ಲಿ. ಓಕೆ, ಸೊ ನೋಡೋಣ ಇನ್ನು ಅವರ ಫೀಲಿಂಗ್ಸ್ ಯಾವ ಥರ ಇದೆ ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು. 3 ಆಫ್ ಕಪ್ಸ್ ನಾನು ಆಲ್ರೆಡಿ ಹೇಳಿದೆ. 2 ಆಫ್ ಪೆಂಟಿಕಲ್ಸ್ ಅಲ್ಲೂ ಥರ್ಡ್ ಪಾರ್ಟಿ ಇದ್ದಾರೆ ಅನ್ನೋ ಥರ ಇಲ್ಲಿ ಆಲ್ರೆಡಿ 3 ಆಫ್ ಕಪ್ಸ್ ಅಂತ ಬಂದಾಗಲೂ ಕೂಡ ಇಲ್ಲಿ ಥರ್ಡ್ ಪಾರ್ಟಿ ಯಾರೋ ಇದ್ದಾರೆ. ಅಂದರೆ ನೀವು ಮತ್ತು ಈ ಪರ್ಸನ್ ಮದುವೆವರೆಗೂ ಬಂದಿರ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗಿರ್ಬೋದು, ಅಥವಾ ಎಂಗೇಜ್ಮೆಂಟ್ವರೆಗೂ ಹೂ ಮುಡಿಸೋ ಶಾಸ್ತ್ರ, ಏನೋ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸೆಲೆಬ್ರೇಷನ್ ಅನ್ನೋ ಥರದ್ದು ಇದ್ದಂಥ ರಿಲೇಷನ್ಶಿಪ್ ಈಗ ಬ್ರೇಕ್ ಆಗ್ತಾ ಇದೆ, ಅಥವಾ ನಿಮ್ಮಿಬ್ಬರ ಮಧ್ಯ ಯಾರೋ ಮೂರನೇ ವ್ಯಕ್ತಿ ಬಂದಿದ್ದಾರೆ, ಅಥವಾ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಅಂದರೆ ಬರೀ
ಲವರೇ ಆಗಿರಬೇಕು ಅಂತ ಅಲ್ಲ, ಒಂದು ಫ್ಯಾಮಿಲಿ ಕೂಡ ಆಗಿರ್ಬೋದು, ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಬ್ರದರ್ ಸಿಸ್ಟರ್ಸ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಯಾರು ಬೇಕಾದರೂ ಆಗಿರ್ಬೋದು. ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಈಗ ನೀವೇನೋ ಅವರ ತಂಗಿನ ಇಷ್ಟಪಡ್ತಾ ಇದ್ರೆ ಅಕ್ಕ ಬಂದ್ಬಿಟ್ಟು, ನೋಡು ಅವ್ನು ನಿನಗೆ ಮ್ಯಾಚ್ ಆಗಲ್ಲ, ಅವ್ನು ನಿನಗೆ ಸೆಟ್ ಆಗಲ್ಲ, ಅವನ ಹತ್ರ ದುಡ್ಡಿಲ್ಲ, ಅವನ ಹತ್ರ ಆಸ್ತಿ ಇಲ್ಲ. ಅಥವಾ ಹುಡುಗ ಆಗಿದ್ರೆ, ನೋಡು ಅವರ ಫ್ಯಾಮಿಲಿ ನಮಗೆ ಮ್ಯಾಚ್ ಆಗಲ್ಲ, ಸಪೋರ್ಟಿವ್ ಆಗಿಲ್ಲ ಅವ್ರ ಫ್ಯಾಮಿಲಿ, ಈ ಥರ ಇರುತ್ತೆ. ಸೊ ಹೀಗಾಗಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ಸಿಂದ ನಿಮ್ಮ ವ್ಯಕ್ತಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಮೂರನೇ ವ್ಯಕ್ತಿ ಇದ್ದರೆ ತುಂಬ ಕೇರ್ಫುಲ್ ಆಗಿರಿ, ಅವರಿಂದ ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಾ ಇದೆ. ಯಾಕೆಂದರೆ ಆ ಪರ್ಸನ್ ನಿಮ್ಮ ವ್ಯಕ್ತಿನ ಅವ್ರ ಕಡೆ ಹೇಳ್ಕೊಳ್ತಾ ಇದ್ದಾರೆ. ನಿಮ್ಮ ವ್ಯಕ್ತಿಗೆ ಸ್ವಂತ ಬುದ್ಧಿ ಅನ್ನುವಂಥದ್ದಿಲ್ಲ, ಹೇಳಿಕೆ ಮಾತನ್ನ ಕೇಳೋ ಅಂಥದ್ದು ಜಾಸ್ತಿ ಆಗಿದೆ ಅಂತ. ಆ್ಯಂಡ್ ಆಲ್ಸೋ ಫೂಲ್ ಕಾರ್ಡ್ ಬರ್ತಾ ಇದೆ ಅಂತ ಅಂದರೆ ಈ ಪರ್ಸನ್ ಸ್ವಲ್ಪ ಫೂಲಿಶ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅಂದರೆ ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಈಗಲೂ ಕೂಡ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಮೈಂಡ್ಸೆಟ್ ಇಲ್ಲ, ಕೇರ್ಲೆಸ್ನೆಸ್ ಬಿಹೇವಿಯರ್. ಅಂದರೆ ಈಗ ನೀವು ಯಾವುದೋ ಒಂದು ಟೈಮ್ಗೆ ಬಾ ಅಂತ ನೀವು ಹೇಳಿರ್ತೀರ, ಅದನ್ನು ಬರದೇ ಇರೋ ಅಂಥದ್ದು, ಮೀಟ್ ಮಾಡು ಅಂತ ಅಂದರೆ ಮೀಟ್ ಮಾಡದೇ ಇರೋ ಅಂಥದ್ದು. ಅಂದರೆ ನೀವು ಏನೇ ಒಂದು ಮಾತಾಡಿದ್ರು ಅಥವಾ ಏನೇ ಒಂದು ಪ್ರಾಮಿಸಸ್ ನೀವಿಬ್ಬರ ಮಧ್ಯೆ ಆಗಿದ್ರೂ ಕೂಡ ಈ ಪರ್ಸನ್ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಕೇರ್ ಫ್ರೀ ಆ್ಯಟಿಟ್ಯೂಡ್ ನೀವಿಲ್ಲೇ ನೋಡ್ತಿರ್ಬೋದು. ಈ ಪರ್ಸನ್ ಎಷ್ಟು ಕ್ಲಿಫ್ ಮೇಲೆ ನಿಂತ್ಕೊಂಡು ಎಷ್ಟು ಈಸಿಯಾಗಿ ನಿಂತಿದ್ದಾರೆ. ಈ ಒಂದು ಕಡ್ಡಿ ಇಟ್ಕೊಂಡಿದ್ದಾರೆ, ಈ ಕಡ್ಡಿನ ಬಿಟ್ಟರೆ ಕೆಳಗಡೆ ಬೀಳ್ತಾರೆ. ಆದರೆ ಅವರು ಇಷ್ಟು ಕೇರ್ಲೆಸ್ ಆಗಿ ಇದ್ದಾರೆ ಅಂತ ಅಂದಾಗ ನಿಮಗೆ ಈ ಒಂದು ರಿಲೇಷನ್ಶಿಪ್ಪು ಬೇಕಾ ಅನ್ನೋದು ನೀವು ಯೋಚನೆ ಮಾಡಿ. ಈಗ ಅವರು ರಿಲೇಷನ್ಶಿಪ್ನ ತುಂಬ ಸೀರಿಯಸ್ ಆಗಂತೂ ತೊಗೊಳ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ನಾನು ನೋಡ್ತಾ ಇದ್ದೀನಿ ರೀಡಿಂಗಲ್ಲಿ ಪಾಸಿಟಿವ್ ಬಂದರೆ ಮಾತ್ರ ಎಲ್ಲನೂ ನನಗೇನೆ ಅಂತ ಅಂತೀರಾ. ಅದೇ ನೆಗೆಟಿವ್ ಆಗಿ ರೀಡಿಂಗ್ ಬರ್ತಾ ಇದೆ ಅಂದಾಗ ನೋಡೋದಕ್ಕೂ ಇಷ್ಟಪಡಲ್ಲ. ಈ ಪಾಸಿಟಿವ್ನ ಎಷ್ಟು ತೊಗೊಳ್ತಿರೋ ನೆಗೆಟಿವ್ನೂ ಅದೇ ಥರ ತೊಗೊಳ್ಳಿ. ಬಿಕಾಸ್ ಇದು ಎನರ್ಜಿ ರೀಡಿಂಗ್, ಡೈಲಿ ಅಪ್ಡೇಟ್ ಮಾಡ್ತಾ ಇರೋವಂಥ ರೀಡಿಂಗ್. ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತಿದ್ದನ್ನೇ ನಾಳೆ ಇರಬೇಕು ಅಂತ ಅಲ್ಲ, ನೀವು ಕೂಡ ಹಾಗೇನೆ ಇವತ್ತಿದ್ದನ್ನೇ ನಾಳೆ ನೀವು ಕೂಡ ಇರಲ್ಲ. ಸೊ ಯಾವುದೇ ಥರ ಎನರ್ಜಿ ಬರ್ತಾ ಇದ್ರೂ ಕೂಡ ಅದು ನಿಮ್ಮ ಪರ್ಸನ್ಗೆ ಕ್ಯಾಚ್ ಮಾಡ್ತಾ ಇದೆ ಅಥವಾ ಆ ಪರ್ಸನ್ ಹತ್ರ ಅನ್ಕೊಳ್ತಿದ್ದಾರೆ ಅಂತ ಅಂದರೆ ಅದನ್ನು ಕೂಡ ನೀವು ಅಕ್ಸೆಪ್ಟ್ ಮಾಡಬೇಕು. ಯಾವಾಗಲೂ ಪಾಸಿಟಿವ್ ಆಗಿದ್ದಾಗ ಮಾತ್ರನೇ ರೀಡಿಂಗ್ ನೋಡೋ ಅಂಥದ್ದು, ನೆಗೆಟಿವ್ ಆಗಿದ್ದಾಗ ಇದು ನಮಗಲ್ಲ ಅನ್ನೋವಂಥದ್ದು, ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ರೀಡಿಂಗ್ ನೋಡೋಂಗಿದ್ರೆ ನೋಡಲೇಬೇಡಿ ಅಂತಲೇ ಹೇಳ್ತೀನಿ ನಾನು. ಓಕೆ, ಸೊ ಈ ಪರ್ಸನ್ನು ಅವರ ಎನರ್ಜೀಸ್ ಡೇ ಬೈ ಡೇ ಶಿಫ್ಟ್ ಆಗ್ತಾ ಇದೆ, ಮೂಡ್ ಸ್ವಿಂಗ್ಸ್ ಥರ ಫ್ಲಕ್ಚುಯೇಟ್ ಆಗ್ತಾ ಇದೆ. ಈ ಪರ್ಸನ್ನು ಅಷ್ಟೇ, ಕೆಲವೊಂದು ಸರಿ ಸೀರಿಯಸ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ, ಕೆಲವೊಂದು ಸರಿ ಸೀರಿಯಸ್ ಕಮಿಟ್ಮೆಂಟೇ ಬೇಡ ಅಂತ ಅಂದ್ಕೊಳ್ತಾರೆ. ಈ ಥರ ಒಂದು ಮನಸ್ಥಿತಿ ಇರುವಂಥ ವ್ಯಕ್ತಿ ಇವರಾಗಿದ್ದಾರೆ. ಆ್ಯಂಡ್ ಆಲ್ಸೋ ಫೂಲ್ ಕಾರ್ಡ್ ಅಂತ ಬಂದಾಗ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳೋದಕ್ಕೆ ಇಷ್ಟ ಇರಲ್ಲ. ಅವ್ರಿಗೆ ಅಡ್ವೆಂಚರಸ್ ಆಗಿರಬೇಕು, ಫ್ರೀಡಮ್ ಆಗಿರಬೇಕು. ನೀವೇನಾದರೂ ಈ ಟೈಮ್ಗೆ ನನ್ನನ್ನು ಮೀಟ್ ಮಾಡು, ಇವಾಗಲೇ ಕಾಲ್ ಮಾಡು ಅಂತ ಅಂದರೆ ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಅವ್ರಿಗೆ ಫ್ರೀಡಮ್ ನೀವು ಕೊಟ್ಟರೆ ಅವ್ರು ನಿಮ್ಮ ಜೊತೆ ಇರ್ತಾರೆ, ನೀವು ಫ್ರೀಡಮ್ ಕೊಟ್ಟಿಲ್ವಾ ಅವ್ರು ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರನ್ನ ನೀವು ಹೋಲ್ಡ್ ಮಾಡೋದಕ್ಕೆ ಆಗಲ್ಲ. ಓಕೆನಾ. ಅಗೇನ್ 3 ಆಫ್ ಪೆಂಟಿಕಲ್ಸ್ ಅಂತ ಬರ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಈ ಪರ್ಸನ್ ಒಂಥರ ಟೀಮ್ ವರ್ಕ್ ಥರ ಇದು. ಇವ್ರ ಲೈಫಲ್ಲಿ ಯಾರೋ ಬೇರೆ ವ್ಯಕ್ತಿಗಳ ಜೊತೆಗೆ ಅವರು ಮಾತಾಡ್ತಾ ಇದ್ದಾರೆ ಅಥವಾ ಅವರ ಟೈಮ್ನ ಅಲ್ಲಿ ಕೊಡ್ತಿದ್ದಾರೆ, ಯಾರನ್ನೋ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಅವ್ರು ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ಇಲ್ಲಿ ನನಗೆಲ್ಲೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇರೋ ಥರ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಪ್ರೆಸೆಂಟಲ್ಲಿ ಅವರು ಯಾವುದೇ ಒಂದು ವಿಚಾರನ ಅವರು ಆಲೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ಈ ಪರ್ಸನ್ನು ಅವರ ಬಿಸ್ನೆಸ್ ಕಡೆನೋ ಅಥವಾ ಅವರ ಕೆರಿಯರ್ ಕಡೆನೋ ಅಥವಾ ಅವರ ಲೈಫಲ್ಲಿ ಅವರು ಫೀಲ್ ಮಾಡ್ತಿರೋದೇನು ಅಂದರೆ ನಾನು ಮುಂದೆ ಬರಬೇಕು, ನನ್ನ ಜೀವನದಲ್ಲಿ ನಾನು ಹಣ ಆಸ್ತಿನ ಮಾಡಬೇಕು, ನಾನು ಸೆಟಲ್ ಆಗಬೇಕು, ನಾನು ಸ್ಟೇಬಲ್ ಆಗಿರಬೇಕು, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು, ಈ ಥರ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಒಂದು ಸೆಕ್ಯೂರಿಟಿ ಬೇಕು, ಒಂದು ಫಿನಾನ್ಷಿಯಲಿ ಅವರು ಸ್ಟೇಬಲ್ ಆಗಬೇಕು, ಈ ಥರ ಒಂದು ಮನಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಕುಂಭ ರಾಶಿ ಮತ್ತು ಮೀನ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಅವರ ಡೇಟ್ ಆಫ್ ಬರ್ತ್ ಪ್ರಕಾರ 3/12/21 ಮತ್ತು 30 ಆಗಿರುವಂಥ ಚಾನ್ಸಸ್ ಕೂಡ ಇದೆ. ಸೊ ನೋಡೋಣ ಇನ್ನೂ ಏನಾದರೂ ಫೀಲಿಂಗ್ಸ್ ಇದೆಯಾ, ಹಿಡನ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ವಿಶ್. ಓಕೆ, ಅವರು ಏನಂತ ಅಂದ್ಕೊಳ್ತಿದ್ದಾರೆ ಅಂದರೆ ಅವರ ದಿನ ನಿಮ್ಮಿಂದ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಒಂದು ಸ್ಮೈಲಿಂದ ಅಥವಾ ನಿಮ್ಮ ಒಂದು ಮಾತಿಂದ ಅವರ ಡೇ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಅನ್ನಿಸ್ತಾ ಇದೆ ಆ ಪರ್ಸನ್ ಏನೋ ಈಸಿಯಾಗಿ
ನಿಮ್ಮಿಂದ ಅವರು ಮೂವ್ ಆನ್ ಆಗಿರ್ಬೋದು, ಬಟ್ ನಿಮಗೆ ಈ ಒಂದು ಸಪ್ರೇಷನ್ ಅನ್ನುವಂಥದ್ದು ತುಂಬ ಕಷ್ಟ ಆಗ್ತಾ ಇದೆ. ನಿಮಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ನೀವು ನೆಮ್ಮದಿಯಾಗಿಲ್ಲ, ನೀವು ತುಂಬ ಪೀಸ್ಫುಲ್ ಆಗಿಲ್ಲ, ಏನೋ ಒಂದು ಟೆನ್ಷನ್, ಏನೋ ಒಂದು ಸ್ಟ್ರೆಸ್, ಯಾವಾಗ್ಲೂ ಆ್ಯನ್ಸೈಟಿಯಲ್ಲಿರ್ತೀರಾ, ಡಿಪ್ರೆಷನಲ್ಲಿರ್ತೀರಾ, ಅಳ್ತಿರ್ತೀರಾ, ಲೋನ್ಲಿ ಆಗಿರೋದಕ್ಕೆ ಇಷ್ಟಪಡ್ತೀರಾ, ಯಾರ ಜೊತೆನೂ ಮಾತಾಡಬೇಕು ಅಂತ ಅನ್ಸಲ್ಲ. ಆಮೇಲೆ ಸುಮ್ಮನೆ ಈ ಟ್ಯಾರೋ ರೀಡಿಂಗು ಅಥವಾ ಆಸ್ಟ್ರಾಲಜಿ ಅಥವಾ ಯಾವುದಾದ್ರೂ ಈ ತುಂಬ ಪ್ಯಾಥೋ ಥರ ಇರುತ್ತಲ್ಲ, ಅಂದರೆ ಸಾಫ್ಟಾಗಿ ಏನೋ ಕಷ್ಟದ ಬಗ್ಗೆ ಮಾತಾಡ್ತಾರೆ ಅಂದರೆ ಅದನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ, ಲೋನ್ಲಿ ಆಗಿರೋದಕ್ಕೆ ಮತ್ತು ಈ ಸ್ಯಾಡ್ ಸಾಂಗ್ಸ್ನ ಕೇಳೋದಕ್ಕೆ ಈ ಥರ ಇದ್ದೀರಾ. ಸೊ ನಿಮಗೆ ಬೇರೆ ವ್ಯಕ್ತಿಗಳ ಜೊತೆಗೆ ನೀವು ಖುಷಿಯಾಗಿರೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ನೀವು ಹ್ಯಾಪಿಯಾಗಿರೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ನಿಮ್ಮನ್ನು ನೀವು ಸಪ್ರೆಸ್ ಮಾಡ್ಕೊಳ್ತಿದ್ದೀರಾ, ನಿಮ್ಮ ಖುಷಿನ ನೀವು ಕಂಡ್ಕೊಳ್ತಿಲ್ಲ, ನಿಮ್ಮ ಖುಷಿನ ಬೇರೆಯವ್ರ ಹತ್ರ ಕೊಟ್ಬಿಟ್ಟು ನೀವು ತುಂಬ ಸಪ್ರೇಟಾಗಿ ಎಲ್ಲೋ ಒಂದು ಕಡೆ ಏನೋ ಒಂದು ಮಾಡಿಕೊಂಡು ಈ ಥರ ಇದ್ದೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಸಪ್ರೇಷನ್ ಅನ್ನೋದು ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮ್ಗೊಂದು ಕ್ಲಾರಿಫಿಕೇಶನ್ ಕೂಡ ಬೇಕಾಗಿದೆ. ಯಾಕೆ ಈ ವ್ಯಕ್ತಿ ನಿಮ್ಮನ್ನ ಬಿಟ್ಟೋದ್ರು, ಯಾಕೆ ಇವ್ರೇನು ಎಕ್ಸ್ಪ್ಲೈನ್ ಮಾಡಲಿಲ್ಲ, ಇವ್ರು ಯಾಕೆ ಏನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ, ನಾನು ಅಂತ ತಪ್ಪೇನು ಮಾಡಿದೆ, ಇನ್ ಕೇಸ್ ಬಿಟ್ಟೋಗಿದ್ರೆ ಅದು ಜೆನ್ಯೂನ್ ರೀಸನ್ನ ಅಥವಾ ಇವ್ರ ಲೈಫಲ್ಲಿ ಏನಾದರೂ ಥರ್ಡ್ ಪಾರ್ಟಿ ಇದ್ದಾರಾ, ಯಾಕೆ ಇವ್ರು ಏನೂ ಕ್ಲಾರಿಟಿ ಕೊಟ್ಟಿಲ್ಲ, ಬಿಟ್ಟು ಹೋಗೋರು ಹೋಗಿದ್ದಿದ್ರೆ ಹೇಳ್ಬಿಟ್ಟೇ ಹೋಗ್ಬೋದಿತ್ತು, ಏನೂ ಹೇಳ್ದೇನೆ ಸೈಲೆಂಟಾಗಿ ಹೋಗಿರೋದೇನಿದೆ. ಈ ಥರ ನಿಮಗೆ ತುಂಬ ಕ್ವಶನ್ಸ್ ಇದೆ, ನಿಮಗೆ ಕ್ಲಾರಿಫಿಕೇಷನ್ಗೆ ತುಂಬ ಎಕ್ಸ್ಪ್ಲನೇಷನ್ ಬೇಕಾಗಿದೆ. ನಾನು ಏನು ತಪ್ಪು ಮಾಡಿದೆ, ನಾನು ಕರೆಕ್ಟಾಗೇ ಇದ್ದೆ ಅಲ್ವಾ, ನಾನು ಟೈಮ್ ಕೊಟ್ಟೆ ಅಲ್ವಾ, ನಾನು ಪ್ರೀತಿಸಿದ್ದೇ ತಪ್ಪಾಯ್ತಾ, ಅಂದರೆ ನಾನು ಓವರ್ ಪ್ರೀತಿನೇ ಅವ್ರಿಗೆ ಪ್ರಾಬ್ಲಮ್ ಆಯಿತಾ, ಈ ಥರ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಒಂದು ಲಾಸ್ಟ್ ಕಾರ್ಡ್ ನೋಡೋಣ ಇವತ್ತಿನ ರೀಡಿಂಗ್ದು. ಅವರ ಎನರ್ಜಿ ನನಗೇನು ತುಂಬ ಪಾಸಿಟಿವ್ ಆಗಿ ಏನೂ ಕಾಣಿಸ್ಲಿಲ್ಲ. ಓಕೆ, 2 ಕಾರ್ಡ್ ಬಂದಿದೆ. ಒಂದು ಐಸೋಲೇಷನ್. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಲೋನ್ಲಿ ಆಗಿದ್ದೀರಾ, ನೀವು ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ, ನೀವು ಅಲೋನ್ ಆಗಿರಬೇಕು ಅಂತ ಅಂದ್ಕೊಳ್ತೀರಾ, ಸುಮ್ಮನೆ ಮೊಬೈಲ್ ನೋಡ್ತೀರಾ, ಇನ್ಸ್ಟಾ ಸ್ಕ್ರಾಲ್ ಮಾಡೋದು, ಯೂಟ್ಯೂಬ್ ಸ್ಕ್ರಾಲ್ ಮಾಡೋದು, ನಿಮ್ಮದೇ ಆದಂಥ ಮೂಡಲ್ಲಿ ಇರ್ತೀರಾ, ಎಲ್ಲೂ ಫೋಕಸ್ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಇದು ಮೇ ಬಿ 6 ವರ್ಷದಿಂದ 8 ವರ್ಷದ ಪ್ರೀತಿ ಆದರೂ ಆಗಿರ್ಬೋದು, ಅಥವಾ ಬರೀ 4 ತಿಂಗಳು ಪ್ರೀತಿ ಆಗಿರ್ಬೋದು, ಆದರೆ ಪ್ರೀತಿ ನಿಜಾನೇ ಅಲ್ವಾ. ಸೊ ಹಾಗಾಗಿ ನೀವು ಈ ಪರ್ಸನ್ನ ಕಳ್ಕೊಂಡಿರೋ ಒಂದು ಮನಸ್ಥಿತಿಯಲ್ಲಿ ನೀವು ಯಾರ ಜೊತೆನೂ ನೆಮ್ಮದಿಯಾಗಿರೋದಕ್ಕೆ ಆಗ್ತಿಲ್ಲ, ನಿಮ್ಮ ಕೆಲಸದ ಮೇಲೆ ನೀವು ಫೋಕಸ್ ಮಾಡೋದಕ್ಕೆ ಆಗ್ತಿಲ್ಲ, ನೀವು ಊಟ ಮಾಡೋದಕ್ಕೆ ಆಗ್ತಿಲ್ಲ, ಅವ್ರ ಮೆಸೇಜ್ಗೆ ಕಾಯೋದು, ಅವ್ರು ಏನಾದರೂ ಬ್ಲಾಕ್ ಮಾಡಿದ್ರಾ ಅನ್ಬ್ಲಾಕ್ ಮಾಡಿದ್ರಾ ಅಂತ ನೋಡೋ ಅಂಥದ್ದು, ಈ ಥರ ಒಂದು ಮೈಂಡ್ ಸೆಟ್ಟಿಗೆ ನೀವು ಹೋಗ್ಬಿಟ್ಟು ತುಂಬ ಸಪ್ರೇಟ್ ಆಗೋಗಿದ್ದೀರಾ. ಜನಗಳ ಜೊತೆ ಸೇರೋದೇ ಕಮ್ಮಿ ಆಗೋಗಿದೆ, ಜನಗಳ ಸಂಪರ್ಕನೇ ಕಮ್ಮಿ ಮಾಡ್ಕೊಂಬಿಟ್ಟಿದ್ದೀರಾ, ನೀವಾಯಿತು ನಿಮ್ಮ ಪಾಡಾಯಿತು ಈ ಥರ ಆಗೋಗಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಒಂದು ಕಾರ್ಡಲ್ಲಿ ಏನು ಹೇಳ್ಬೋದು ಅಂತ ಅಂದರೆ ಸ್ಪೈನ್ಡ್ ಎನರ್ಜಿ ಬರ್ತಾ ಇದೆ. ಸ್ಪೈನ್ಡ್ ಎನರ್ಜಿ ಅಂತ ಅಂದರೆ ನೀವೆಲ್ಲೇ ಇರಿ, ಏನೇ ಮಾಡ್ತಾ ಇರಿ, ಈ ವ್ಯಕ್ತಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದು ಚಾನ್ಸಸ್ ಆಫ್ ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ಫೇಕ್ ಐ ಡಿ ಕ್ರಿಯೇಟ್ ಮಾಡಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲೇ ನಿಮಗೋಸ್ಕರ ಅವರು ಬೇರೆಯವರ ಫ್ರೆಂಡಿಂದ ನಿಮ್ಮ ಐ ಡಿನ ನೋಡ್ತಾ ಇರಬಹುದು. ಇಲ್ಲ ಅಂತ ಅಂದರೆ ನೀವಿಬ್ಬರು ಒಂದೇ ರೋಡಲ್ಲಿ ಅಥವಾ ಅಕ್ಕಪಕ್ಕ ಮನೆ ಅಥವಾ ಫ್ರೆಂಡ್ಸ್ ಆಗಿದ್ದರೆ ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ತಿರ್ತಾರೆ, ನಿಮಗೆ ಗೊತ್ತಿಲ್ಲದೇನೆ ಅವರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ನಿಮ್ಮ ಬಗ್ಗೆ ಅವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಅನ್ನುವಂಥದ್ದಿದೆ. ಸೊ ನಿಮ್ಮ ಇನ್ಫಾರ್ಮೇಷನ್ನ ಅವರು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಈ ಒಂದು ರೀಡಿಂಗ್ ಪ್ರಕಾರ ಅವರ ಇನ್ಶಿಯಲ್ ಬಂದು ASLEIOTF ಆಗಿರೋವಂಥ ಚಾನ್ಸಸ್ ಇದೆ. ಓಕೆ, ಸೊ ನಿಮಗೇನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.